ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಪ್ಪಾಯಕಾಯಿನ ಬಳಸ್ಕೊಂಡು ಹೇಗೆ ರುಚಿಯಾಗಿರೋ ಅಂತಹ ಸಾಂಬಾರು ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಫಸ್ಟ್ ನೋಡಿ, ನಾನು ಪಪ್ಪಾಯಕಾಯಿ ತೊಗೊಂಡಿದ್ದೀನಿ. ಫಸ್ಟು ಆ ಸೈಡ್ ಈ ಸೈಡ್ ಕಟ್ ಮಾಡ್ಕೊಬೇಕು. ಜೊತೆಯಲ್ಲಿ ನೀರನ್ನು ಕೂಡ ಇಟ್ಕೊಂಡಿರಬೇಕು, ಯಾಕಂದರೆ ಪಪ್ಪಾಯಕಾಯಲ್ಲಿ ಸ್ವಲ್ಪ ಮೇಣದ ಥರ ಅಂಶ ಇರುತ್ತೆ. ನಾವು ಹೆಚ್ಚಿದ ತಕ್ಷಣ ಪಪ್ಪಾಯಕಾಯಿನ ಅದರಲ್ಲಿ ಹಾಕಬೇಕಾಗತ್ತೆ. ಸೊ ಹಾಗಾಗಿ ನೀರನ್ನ ಕೂಡ ಜೊತೆಯಲ್ಲಿ ಇಟ್ಕೊಳ್ಬೇಕು. ಈಗ ಆ ಸೈಡ್ ಈ ಸೈಡ್ ಕಟ್ ಮಾಡಾಗಿದೆ. ನೆಕ್ಸ್ಟು ನಾನು ಮೇಲಿನ ಸಿಪ್ಪೆ ಎಲ್ಲ ಪೀಲರ್ನ ತೊಗೊಂಡು ಈ ಥರ ಎರ್ಕೊಂಡ್ರೆ ನೀಟಾಗಿ ಸಿಪ್ಪೆನ ತೆಗಿಬೋದು. ಪಪ್ಪಾಯಕಾಯಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ತೂಕ ಇಳಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ದಿನ ಇದನ್ನು ನಾವು ಸೇವಿಸ್ತಾ ಹೋಗೋದ್ರಿಂದ ತೂಕನ ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಇದು ನಿಮ್ಮ ರಕ್ತದಲ್ಲಿರುವಂತಹ ಸಕ್ಕರೆ ಅಂಶನ ಕೂಡ ನಿಯಂತ್ರಣದಲ್ಲಿಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮತ್ತು ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಬೋನ್ಸಿಗೆ ಕೂಡ ತುಂಬಾ ಒಳ್ಳೆಯದು. ವಿಟಮಿನ್ ಸಿ ಹೇರಳವಾಗಿರುತ್ತೆ, ಜೊತೆಗೆ ವಿಟಮಿನ್ ಎ ಕೂಡ ಇರುತ್ತೆ, ಮೆಗ್ನೀಷಿಯಮ್ ಕೂಡ ಇರುತ್ತೆ. ಈಗ ಸಿಪ್ಪೆ ಎಲ್ಲ ತೆಗೆದಾಗಿದೆ, ಮಧ್ಯೆ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಅರ್ಧದಷ್ಟು ಪಪ್ಪಾಯಕಾಯಿ ತೊಗೊಂಡಿದ್ದೀನಿ, ಮತ್ತು ಬಸಳೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಪಪ್ಪಾಯಕಾಯಿ ತುಂಬ ಹೀಟ್ ಆಗಿರೋದ್ರಿಂದ ಬಸಳೆ ಸೊಪ್ಪನ್ನ ಜೊತೆಗೆ ಯೂಸ್ ಮಾಡ್ತಾ ಇದ್ದೀನಿ. ಇದೆರಡು ಕಾಂಬಿನೇಷನ್ ತುಂಬಾ ಒಳ್ಳೆಯದು. ಪಪ್ಪಾಯಕಾಯಿ ನಾನು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮಧ್ಯದಲ್ಲೆಲ್ಲ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಬಿಟ್ಟಿದ್ದೀನಿ. ಪಪ್ಪಾಯಕಾಯಿ ಹೋಳನ್ನು ಸ್ವಲ್ಪ ಈ ರೀತಿ ದಪ್ಪವಾಗಾದರೂ ಕಟ್ ಮಾಡ್ಕೊಳ್ಬೋದು, ಅಥವಾ ಈ ರೀತಿನಾದರೂ ಕಟ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಸೈಜ್ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಪಪ್ಪಾಯಕಾಯಿ ಹೋಳು ಸಾಂಬಾರು ಜೊತೆ ತಿನ್ನುವಾಗ ಹೋಳುಗಳ ರುಚಿ ಕೂಡ ತುಂಬಾ ಇರುತ್ತೆ. ಆರೋಗ್ಯದ ಲಾಭಗಳ ಜೊತೆ ರುಚಿ ಕೂಡ ಜಾಸ್ತಿ ಇದ್ದರೆ ಇನ್ನೂ ಡಬಲ್ ನಮಗೆ ಬೆನಿಫಿಟ್ಸ್ ಅಲ್ವಾ. ಸೊ ಹಾಗಾಗಿ ಪಪ್ಪಾಯಕಾಯಿನ ಮಿಸ್ ಮಾಡದೆ ಸಿಕ್ಕಾಗ ಬಳಸಿ ಪಲ್ಯನಾದರೂ ಮಾಡ್ಕೊಳ್ಬೋದು, ಅಥವಾ ಸಾಂಬಾರಾದರೂ ಮಾಡ್ಕೊಳ್ಬೋದು, ಅಥವಾ ಗ್ರೇವಿನಾರ ಮಾಡ್ಕೊಳ್ಬೋದು, ಸಾಗುನಾದರೂ ಮಾಡ್ಕೊಳ್ಬೋದು. ನೀವು ಹಲವು ರೀತಿಯಲ್ಲಿ ಅಡುಗೆಗಳನ್ನು ಮಾಡಿಕೊಂಡು ಸೇವಿಸ್ಬೋದು. ಈಗ ಹೋಳುಗಳೆಲ್ಲ ಹೆಚ್ಚಾಗಿದೆ, ನಾನೀಗ ನೀರಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು 2 ಹಿಡಿಯಷ್ಟು ಬಸಳೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದನ್ನು ಕೂಡ ಅಷ್ಟೇ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಬಸಳೆ ಸೊಪ್ಪು ಹಾಕೋದ್ರಿಂದ ಪಪ್ಪಾಯಕಾಯಿ ಹೀಟು ಜೊತೆಗೆ ಬಸಳೆ ಸೊಪ್ಪು ತಂಪು, ಹಾಗಾಗಿ ಕಾಂಬಿನೇಷನ್ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಬಸಳೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಬಸಳೆ ಸೊಪ್ಪು ಬದಲಿಗೆ ನಾವು ಬೇರೆ ಯಾವುದಾದ್ರೂ ಸೊಪ್ಪನ್ನ ಕೂಡ ಹಾಕ್ಬೋದು. ಪಾಲಕ್ ಸೊಪ್ಪು ಹಾಕ್ಬೋದು, ಅಥವಾ ಅರಿವೆ ಸೊಪ್ಪು ಹಾಕ್ಬೋದು. ಬಟ್ ಬಸಳೆ ಸೊಪ್ಪು ಕಾಂಬಿನೇಷನ್ನು ತುಂಬಾ ಟೇಸ್ಟಾಗೂ ಇರುತ್ತೆ, ಆರೋಗ್ಯಕ್ಕೆ ಕೂಡ ಅಷ್ಟೇ ಇದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ಇದು ಒಳ್ಳೆಯದು. ಬಸಳೆ ಸೊಪ್ಪು ಕೂಡ ಕಟ್ ಮಾಡಾಗಿದೆ. ಈಗ ಇದನ್ನು ಕೂಡ ಅಷ್ಟೇ ಒಂದು ತಟ್ಟೆಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೊಂದು ಮಸಾಲೆ ರುಬ್ಕೊಳ್ಬೇಕು. ನೆಕ್ಸ್ಟು 1 ಬಟ್ಲಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ, ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿರೋದು. ನೆಕ್ಸ್ಟು ಧನಿಯಾನ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾನ ಒಂದು 2 ಸ್ಪೂನ್ ಹಾಕಿದ್ರೆ. ನೆಕ್ಸ್ಟು 1 ಗಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿನ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹುಣಸೆ ರಸನ ಹಾಕ್ಕೊಂಡು ನೀರು ಹಾಕಿ ಇದನ್ನು ರುಬ್ಬಿಟ್ಕೊಳ್ತಾ ಇದ್ದೀನಿ. ಆದಷ್ಟು ನೈಸಾಗಿ ರುಬ್ಬಿದ್ರೆ ಒಳ್ಳೆಯದು. ನೆಕ್ಸ್ಟು ಬಾಣಲೆಗೆ ನಾನೀಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆ ಫಸ್ಟೇ ಹಾಕಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆನ ಬೇಕಿದ್ರೆ ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟ್ ಈಗ ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸಿದ್ದೀನಿ, ನೀವು ಯಾವುದಾದ್ರೂ ಎಣ್ಣೆ ಬಳಸಿ. ನೆಕ್ಸ್ಟು ಇಲ್ಲಿ ನಾನು ಕರಿಬೇವನ್ನ ಹಾಕಿದ್ದೀನಿ. ನೆಕ್ಸ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಒಗ್ಗರಣೆ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಸಾಂಬಾರಿಗೆ. ನೆಕ್ಸ್ಟು ಒಣಮೆಣಸಿನ್ಕಾಯಿನ ಹಾಕಿದ್ದೀನಿ. ನೆಕ್ಸ್ಟು ಏನು ಪಪ್ಪಾಯಕಾಯಿನ ನೀರಲ್ಲಿ ಹಾಕಿಟ್ಟಿದ್ದೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು 2 ಲೋಟದಷ್ಟು ನೀರು ಹಾಕಿ ಪಪ್ಪಾಯಕಾಯಿನ ಬೇಯಿಸ್ಕೊಳ್ಬೇಕು. ನೀರು ಹಾಕಿದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ 1 ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹೋಳುಗಳು ಬೇಯಿಸುವಾಗ ಉಪ್ಪು ಮತ್ತು ಖಾರನ ಸ್ವಲ್ಪ ಹಾಕೋದ್ರಿಂದ ಹೋಳುಗಳು ಕೂಡ ಸಪ್ಪೆ ಅನಿಸಲ್ಲ ತಿನ್ನುವಾಗ. ನೆಕ್ಸ್ಟು ಅರಿಶಿನ ಹಾಕಿದ್ದೀನಿ. ನೆಕ್ಸ್ಟು ಕೈ ಆಡಿಬಿಟ್ಟು ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ. ಪಪ್ಪಾಯಕಾಯಿ ಹೋಳುಗಳು ಬೇಗ ಬೇಯುತ್ತೆ, ಜಾಸ್ತಿ ಹೊತ್ತೇನು ಬೇಡ. ಒಂದು 5 ನಿಮಿಷ ಬೇಯಿಸಿ ಬೆಂದಿದೆಯೋ ಇಲ್ಲೋ ಅಂತ ಒಂದು ಸಲ ನೋಡ್ಕೊಳ್ಬೇಕು. ಒಂದು ಹೋಳನ್ನ ತಗೊಂಡು ಈ ರೀತಿ ಸ್ಪೂನಲ್ಲಿ ನೋಡಿದ್ರೆ ಈಸಿಯಾಗಿ ಕಟ್ಟಾದರೆ ಬೆಂದಿದೆ ಅಂತ. ಈಗ ಇದು ಕಟ್ಟಾಗ್ತಾ ಇದೆ, ಕಂಪ್ಲೀಟಾಗಿ ಬೆಂದಿದೆ ಇದು. ಈಗ ನೆಕ್ಸ್ಟ್ ನಾನೀಗ ಬಸಳೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕಾಯಿ ಹೋಳುಗಳೆಲ್ಲ ಬೆಂದ ಮೇಲೆ ಬಸಳೆ ಸೊಪ್ಪನ್ನ ಹಾಕ್ಕೊಂಡ್ರೆ ಸಾಕು. ಬಸಳೆ ಸೊಪ್ಪು ಬೇಗ ಬೇಯುತ್ತೆ. ಒಂದು 2 ನಿಮಿಷ ಎಲ್ಲ ನಾವು ಈ ಹೋಳು ಜೊತೆ ಸ್ವಲ್ಪ ಕುದಿಸ್ಬಿಟ್ರೆ ಬೆಂದೋಗ್ಬಿಡುತ್ತೆ. ಈಗ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಮುಚ್ಚಿಬಿಟ್ಟೆ ಬೇಯಿಸ್ತಾ ಇದ್ದೀನಿ. ಬಸಳೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿದೆ. ಈಗ ನೆಕ್ಸ್ಟ್ ನಾನು ರುಬ್ಬಿರೋ ಅಂತಹ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೇಕು. ನಮಗೆ ಗಟ್ಟಿಯಾಗಿರಬೇಕು ಅನ್ನೋದಾದರೆ ಸಾಂಬಾರು ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ನೀರಾಗಿ ತಿಳಿಯಾಗಿ ಇರಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಆಲ್ರೆಡಿ ಹಾಕಿದ್ದೀನಿ, ಇನ್ನೊಂದು ಸ್ವಲ್ಪ ಬೇಕು ಅನ್ನೋದಾದರೆ ಉಪ್ಪನ್ನು ಬೇಕಿದ್ರೂ ಹಾಕ್ಕೊಳ್ಬೋದು ಟೇಸ್ಟ್ ನೋಡಿಕೊಂಡು.
ನೆಕ್ಸ್ಟ್ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಒಂದು 5 ನಿಮಿಷನಾದರೂ ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಯುವಾಗ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಕೊನೆಯಲ್ಲಿ ಹಾಕಿದ್ರೆ ಟೇಸ್ಟು ಅದ್ರ ಫ್ಲೇವರು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈಗ ಮಿಕ್ಸ್ ಮಾಡಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಹಾಗಾಗಿ ಮತ್ತೆ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕಿದ್ಮೇಲೆ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ನೀರು ಏನಾದರೂ ಬೇಕು ಅನ್ನೋದಾದರೆ ಹಾಕಿ ಅಡ್ಜಸ್ಟ್ ಮಾಡಿಕೊಂಡು, ನಿಮಗೆ ಖಾರ ಬೇಕು ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಬೋದು. ಹುಳಿ ಬೇಕು ಅನ್ನೋದಾದರೆ ಸ್ವಲ್ಪ ಹುಣಸೆ ರಸ ಸೇರಿಸ್ಕೊಳ್ಬೋದು. ಸಾಂಬಾರು ಈಗ ಚೆನ್ನಾಗಿ ಕುದೀತಾ ಇದೆ. ಈ ರೀತಿ ಕುದಿ ಬಂದಮೇಲೆ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಾವಿದನ್ನು ಅನ್ನದ ಜೊತೆ, ಮುದ್ದೆ ಜೊತೆ, ದೋಸೆ, ಚಪಾತಿ ಯಾವುದ್ರ ಜೊತೆ ಕೂಡ ಅಷ್ಟೇ ಕಾಂಬಿನೇಷನ್ ಮಾಡಿಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೀವು ಕೂಡ ಒಮ್ಮೆ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.